ಬಂಗಾರದ ಜಿಂಕೆ. ರಾಮ, ಸೀತೆ ಮತ್ತು ಲಕ್ಷ್ಮಣರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದರು. ಒಂದು ದಿನ ಚಿನ್ನದ ಚರ್ಮವುಳ್ಳ ಅಂದವಾದ ಒಂದು ಜಿಂಕೆ ಆ ಕಡೆ ಬಂದು ಆಶ್ರಮದ ಬಳಿ ಮೇಯಲು ಮೊದಲು ಮಾಡಿತು. ಅದರ ಮೈಯಲ್ಲಿ ವಜ್ರ, ಮುತ್ತು, ರತ್ನಗಳು ಹೊಳೆಯುತ್ತಿರುವಂತೆ ಕಾಣಿಸುತ್ತಿತ್ತು. ಅದನ್ನು ನೋಡಿ ಸೀತೆ ಮರುಳಾಗಿ ಹೋದಳು. ಆಶ್ರಮದಲ್ಲಿ ಸಾಕಿಕೊಳ್ಳಬೇಕು ಎಂದು ಆಕೆಗೆ ಆಸೆ ಆಯಿತು. ರಾಮನಿಗೆ ಕೂಗಿ ಹೇಳಿದಳು, ಸ್ವಾಮಿ, ಇದೋ ಸುಂದರವಾದ ಜಿಂಕೆ, ಬನ್ನಿ ನೋಡಿ ಒಂದು ಸಲ. ರಾಮಲಕ್ಷ್ಮಣರು ಅದನ್ನು ನೋಡಿದರು. ರಾಮನೂ ಬೆರಗಾದ. ಆದರೆ ಲಕ್ಷ್ಮಣನಿಗೆ ಮಾತ್ರ ಅದು ಮೋಸದ ಜಿಂಕೆ ಎನಿಸಿತು. ಇದು ಯಾವುದೋ ರಾಕ್ಷಸನ ಮಾಯೆ ಇರಬೇಕು ಎಂದ. ಸೀತೆ ಇಲ್ಲ ಇಲ್ಲ ಎನ್ನುತ್ತಾ ರಾಮನತ್ತ ತಿರುಗಿ ಬೇಡಿಕೊಂಡಳು, ದಯವಿಟ್ಟು ಇದನ್ನ ಹಿಡಿದುಕೊಡಿ. ಮುದ್ದಿನ ಪ್ರಾಣಿಯಾಗಿ ಅದನ್ನು ನಾನು ಇಟ್ಟುಕೊಳ್ಳುತ್ತೇನೆ. ಅದನ್ನು ಜೀವಸಹಿತ ಹಿಡಿಯುವುದು ಆಗದಿದ್ದರೆ ಅದರ ಸುಂದರ ಚರ್ಮವನ್ನಾದರೂ ತಂದುಕೊಡಿ. ಸೀತೆಯನ್ನು ಮೆಚ್ಚಿಸಬೇಕು ಎನಿಸಿತು ರಾಮನಿಗೆ. ತನ್ನ ಬಿಲ್ಲು ಬಾಣ ಎತ್ತಿಕೊಂಡ. ಅವಳಿಗೆ ಭರವಸೆ ಕೊಟ್ಟ, ಸೀತೆ, ಅದನ್ನು ನಾನು ಜೀವಸಹಿತ ಹಿಡಿದು ತರುತ್ತೇನೆ ಅಥವಾ ಕೊಂದು ಅದರ ಸುಂದರ ಚರ್ಮವನ್ನು ನಿನಗೆ ತಂದುಕೊಡುತ್ತೇನೆ. ಹೊರಡುವ ಮುನ್ನ ಅವನು ಲಕ್ಷ್ಮಣನನ್ನು ಕರೆದು ಹೇಳಿದ, ಲಕ್ಷ್ಮಣ, ಸೀತೆಯನ್ನು ಒಂಟಿಯಾಗಿ ಬಿಡಬೇಡ. ನಾನು ಜಿಂಕೆಯೊಂದಿಗೆ ಹಿಂದಿರುಗಿ ಬರಲು ಸ್ವಲ್ಪ ಸಮಯ ಹಿಡಿದಿತ್ತು. ರಾಮ ಜಿಂಕೆಯ ಬೆನ್ನಟ್ಟಿ ಹೊರಟ. ಅದು ಅಲ್ಲಿ ಇಲ್ಲಿ ಓಡಿತು. ಕೆಲವು ಸಲ ಕಣ್ಣಿಗೆ ಕಾಣಿಸದೆ ಹೋಗುತ್ತಿತ್ತು. ಹೀಗೆ ಅದು ರಾಮನನ್ನು ಆಶ್ರಮದಿಂದ ಬಹುದೂರಕ್ಕೆ ಎಳೆದೊಯ್ದಿತು. ಕೊನೆಗೆ ರಾಮ ಒಂದು ಬಾಣ ಬಿಟ್ಟು ಅದನ್ನು ಕೊಂದ. ಜಿಂಕೆ ನೋವನ್ನು ತಾಳಲಾರದೆ ರಾಮನ ದನಿಯಂತೆಯೇ ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಕಿರಿಚಿಕೊಂಡು ಪ್ರಾಣ ಬಿಟ್ಟಿತು. ಆ ಜಿಂಕೆ ನಿಜವಾಗಿ ಮಾರೀಚ ಎನ್ನುವ ಒಬ್ಬ ರಾಕ್ಷಸ. ರಾಕ್ಷಸ ರಾಜನಾದ ರಾವಣನ ಮಾವ. ಸಹಾಯ ಕೋರುವ ರಾಮನ ಮೊರೆಯನ್ನು ಕೇಳಿ ಸೀತೆ ರಾಮ ಅಪಾಯಕ್ಕೆ ಸಿಕ್ಕಿದನೆಂದೇ ಯೋಚಿಸಿದಳು. ಆದ್ದರಿಂದ ಅವಳು ರಾಮನ ಸಹಾಯಕ್ಕೆ ಹೋಗುವಂತೆ ಲಕ್ಷ್ಮಣನಿಗೆ ಹೇಳಿದಳು. ಲಕ್ಷ್ಮಣನಾದರೂ ಅವಳ ಭಯವನ್ನು ದೂರ ಮಾಡಲು ಯತ್ನಿಸಿದ. ರಾಮ ಎಂದಿಗೂ ಅಪಾಯಕ್ಕೆ ಸಿಗಲಾರ. ನನ್ನನ್ನು ಇಲ್ಲಿಂದ ಸೆಳೆದೊಯ್ಯುವ ತಂತ್ರ ಈ ಕೂಗು. ಆದ್ದರಿಂದ ಚಿಂತೆ ಮಾಡಬೇಡಿ ಎಂದ. ಆದರೆ ಸೀತೆ ಇದಕ್ಕೆಲ್ಲ ಒಪ್ಪಲಿಲ್ಲ. ಅತ್ತಳು. ಲಕ್ಷ್ಮಣನನ್ನು ಬೈದಳು. ಅವನಿಗೆ ನಿಷ್ಠೆ ಇಲ್ಲ ಎಂದು ಆಪಾದಿಸಿದಳು. ಆದ್ದರಿಂದ ಲಕ್ಷ್ಮಣ ಮನಸ್ಸಿಲ್ಲದ ಮನಸ್ಸಿನಿಂದ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ದನಿ ಬಂದ ದಿಕ್ಕಿನ ಕಡೆಗೆ ಹೊರಟು ಹೋದ. ಹತ್ತಿರದಲ್ಲೇ ಅಡಗಿಕೊಂಡಿದ್ದ ರಾವಣ ಕೂಡಲೇ ಆಶ್ರಮಕ್ಕೆ ಬಂದು ಸೀತೆಯನ್ನು ಲಂಕೆಗೆ ಎತ್ತಿಕೊಂಡು ಹೊರಟು ಹೋದ.